ಹೇ ಈ ಕಡೆ ಐತಿರ್ತೀನಿ ನೀನು ಏನ ಕೈ ಅಂದಿಕೊಂಡಿದ್ದೆ ತೆಗಿಯ ಕೈಯ ಬಿಡ ಗೈಸ್ ಈಗ ನಮ್ಮ ಡ್ಯಾಡಿ ವಾಶ್ರೂಮ್ಗೆ ಹೋಗಿದ್ದಾರೆ. ಅವ್ರು ಬಂದಾಗ ಪ್ರ್ಯಾಂಕ್ ಎಕ್ಸಿಕ್ಯೂಟ್ ಮಾಡೋಣ ನಮ್ಮ ಅಪ್ಪ ಮೇಲೆ ಕೂಡ. ಲೆಟ್ಸ್ ಸಿ ವಾಟ್ಸ್ ಗೋನಾ ಹ್ಯಾಪನ್. ಓಕೆ, A few moments later. Two hours later. One eternity later. ಗೈಸ್ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗಿತ್ತು ನಮ್ಮ ಡ್ಯಾಡಿ ಬಂದು. ನಮ್ಮಮ್ಮಗೆ ಹೇಳ್ತಾ ಇದ್ದೀನಿ ಹೇಳು ಅಂತ. ಅವ್ರು ಏನು ಹೇಳ್ಬೇಕು ಅಂತ ಗೊತ್ತಾಗ್ದಿರಾ ಸುಮ್ಮನೆ ಇದ್ದಾರೆ. ಆಮೇಲೆ ನಾನೇ ಹೋಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಹೋಗಿ ಬೇಗ ಕಟ್ಕೋತಾರೇನೆ. ಪಾಸ್ ಮಾಡ್ಕೊಂಡು ಏನು ಮಾಡೋದು ರಾತ್ರಿ ಅವ್ರಿಗೆ ನಿನ್ನ ಮಗನ ಬಟ್ಟೆ ಒಳಗೆ ಹಾಕೊಂಡಿದ್ಯಾನ ಅದಕ್ಕೆ ಅವನು ಕಮ್ಮಿ ಮಾರ್ಕ್ಸ್ ಇರ್ತಿರೋದು. ನಿಮಗೆ ಇವಳನ್ನ ಪಾತ್ರೆ ತೊಳೆಯಕ್ಕೆ ಹಾಕೊಂಡಿದ್ದೆ ಅದಕ್ಕೆ ಕಮ್ಮಿ ಮಾರ್ಕ್ಸ್ ಇರ್ತಿರೋದು ಬಿಡೇ ಹೋಗ್ಲಿ ಅಮ್ಮ. ಬಿಟ್ಟೆ ಬರೋದು ಏನು ಮಾಡಬೇಕು ಪಾಸ್ No comments. ಜೀವನನೇ ಬೇಜಾರಾಗ್ಬಿಡುತ್ತೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ.
ಆಬ್ಸೆಂಟ್ ಅಂತ ಹಾಕ್ಬಿಡ್ತಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಓದಿಸ್ಬೋದು ಎಷ್ಟು ಕಷ್ಟ ಆಗಲಿ ಅಂತ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ನಾನು ಓದಿಸ್ತೀನಿ ಬಿಡ, ನಿಮ್ಮ ಅಪ್ಪ ಓದಿಸಿಲ್ಲ ಅಂದ್ಬಿಟ್ಟು ನಾನು ಕಟ್ಟು ಕಾಪಿ ಮಾಡಿಸ್ತೀನಿ ನಿಮ್ಮ ಕೈಲಾಗಲ್ಲ ಅಂದ್ಬಿಟ್ಟು. ಯಾಕೆ ಏನು 3 ಸಬ್ಜೆಕ್ಟ್ ಅಲ್ಲ ಪಾಸ್ ಮಾಡಿ ಮಾಡ್ಕೊಂಡ್ಬಿಡ್ತೀವಿ. ಮೂವಿಗಳು ನೋಡೋದು ನೀನು ಆ ಕಡೆ ಸಣ್ಣಂಟಾಗಿದೆ ಸಣ್ಣ. ಇರಬೇಕು ಹೋಗ್ಬೇಕು ಧ್ಯಾನ. ಪಿಕ್ಚರ್ ಮೇಲೆ ಇಂಟ್ರೆಸ್ಟ್ ಹೇಳಿದ್ರೆ ಸರ್ ಹೋಗ್ತೀರಾ ಆಯ್ತು. ಆಮೇಲೆ ಲೋಕಲ್ ನನ್ನ ಮಗ 7 ಚಾನಲ್ ಆಯ್ತು. ಇನ್ನ ಫೋನ್
ಫೋನ್ ಬಿಟ್ಟು ಡಿಫ್ರೆಂಟ್ ಅಲ್ಲ ನಾನು ಇವಾಗ ಎಕ್ಸಾಮ್ ಬರೆಯಕ್ಕೆ ಹೋಗೋದು. ನಾನು ಓದ್ತಾ ಇದ್ದೀನಾ? ಓದ್ತಾ ಇರೋರು ಯಾರು? ಕಣ್ಣು ಮಾಡೋದು. ವ್ಯಾಲ್ಯೂನೇ ಇರಲ್ಲ, ಒಂದ್ಸರಿ ಫೇಲ್ ಆಗಿ ಪಾಸ್ ಆಗೋದು. ಏನೇ ಡ್ರಾಮಾ ಮಾಡೋದು ಗೈಸ್ ನೋಡಿ ಗೈಸ್, ಮಕ್ಳಿಂದ ಗೊತ್ತಾಗ್ಬಿಡ್ತು, ನನ್ ಕಣ್ಣೀರೆಲ್ಲ ವೇಸ್ಟ್ ಆಗೋಯ್ತು. ಹೆಂಗೊತ್ತಾಯ್ತು ಹೇಳೋದಲ್ಲ, ಏನೇ ಡೌ ಮಾಡ್ಬೇಡ್ರಿ ಗೊತ್ತು. ಒಂದು ಕ್ಷಣ ನಮ್ದೇ ತಾನೆ. ಒಂದು ಸೆಕೆಂಡ್ ಆಗಿತ್ತು ಸಾಕು. ಇದು ಆಕ್ಚುಲಿ ಚೆನ್ನಾಗಿ ನಿಂಗೆ ಗೊತ್ತಾ? ನಾನು ನಂಬಿಲ್ಲ ಫಸ್ಟ್. ನಾನು ಫ್ರಾಂಕ್ ಮಾಡ್ತಾ ಇರ್ಬೋದು ಅನ್ಕೊಂಡೆ. ಹೋದ್ರಾಗ ಬಿಡ, ನಿಮ್ಮ ಅಪ್ಪಗೆ ಹೇಳ್ಬಿಡ, ನಾನು ಕಾಸು ಕೊಡ್ತೀನಿ. ಹೇಳ್ತಂತ ರಿವೀಲ್ ಮಾಡೋಕ್ ಮುಂಚೆನೇ ಹೇಳ್ತು, ನಿಮ್ಮ ಅಪ್ಪಗೆ ಹೇಳ್ಬಿಡ ಬಿಡೆ, ಹೋಗ್ರಿ ನಾನು ಕಾಸು ಕೊಡ್ತೀನಿ ಬರ್ಕೊಂಡಿರ ಅಂತೆ. ಅಲ್ವಾ ಕೊಟ್ಟಿದ್ದೀನಿ. ಗೈಸ್, ನಮ್ಮ ಅಪ್ಪನು 1 ಸೆಕೆಂಡ್ ನಂಬಿದ್ದಾರೆ. ಸೆಕೆಂಡ್ ನಂಬಿದೆ. ನನ್ನ ಮೇಲೆ ಎಷ್ಟು ನಂಬಿಕೆ ನೋಡಿದ್ರ ನಮ್ಮ ಮನೇಲಿ. ಅದ್ರಲ್ಲಿ ಬೇರೆ ಇವಳು ಇದ್ದಾಳಲ್ಲ, ಇವಳು ಈ ಚಿಲ್ಟಾರಿಗಳಿಬ್ಬರು ಇದಾರಲ್ಲ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಹೇಳು 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 ಅಂತಾಳೆ. ಇವರಿಬ್ಬರಿಂದಾನೆ ಪ್ರಾಂಕ್ ಅವಾಗ ಹೇಳೇ ಬರಲ್ಲ. ಓಕೆ, ಬೆಸ್ಟ್ ಆಫ್ ಲಕ್. ವೆರಿ ಗುಡ್. ನಮ್ಮಪ್ಪ ಬಂದಾಗಿಂದಾನು ಅದೇ ಹೇಳ್ತಾಳೆ, ಸುಮ್ಮನೆ ಹೇಳ್ತೈತೆ ಅಂತ. ನಮ್ಮೊಂದ್ ಕಡೆ ನಗೋಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ, ಹಂಗಾಗೋಗೈತೆ ನಂಗೆ. ತಿಮ್ಮಿ ಎಲ್ಲ ನಿಂದಾನೆ ತಿಮ್ಮಿ. ಬುದ್ಧಿ ಮನೆ ಏನಾದ್ರೂ ಹಂಗಿದ್ರೆ ನಂಬಿಡ್ತಾ ಇದ್ದೆ. ಯಾಕೋ ಅಳು ಬರಂಗಾಗ್ತಾರೆ. ನನ್ನ ತಮ್ಮಗೆ ಹಂಗೇನಾದ್ರು ಹೇಳಿದ್ರೆ ನಂಬಿಡ್ತಾ ಇದ್ರಂತೆ. ಫಸ್ಟ್ ಶಾರ್ಟ್ ಎಲ್ಲ ಕೊಡ್ತಾ ಇದ್ದಿದ್ದು. ವಾಶ್ ಆಗಿದ್ದಕ್ಕೆ ಬಚಾವ್ ಆಗೋದ, ಇಲ್ಲ ಅಂದಿದ್ರೆ ಎಷ್ಟು ಶಾರ್ಟ್ಗಳು ಬೀಳೋವಾಗ ಗೊತ್ತಿಲ್ಲ. ಸರಿ, ಎಲ್ಲ ಇರೋ ಕೋಪನ ಎಲ್ಲ ಬಿಡ್ತಾ ಇದ್ದೆ. ಗೈಸ್, ಮತ್ತೆ ನಮ್ಮ ಅಜ್ಜಿದ ಏರ್ ಕಲರ್ ನೋಡಿ, ಗೋಲ್ಡನ್ ಕಲರ್ ಹಚ್ಕೊಂಡ್ಬಿಟ್ಟವ್ರೆ. ಅವ್ರ ಅದಕ್ಕೆ ಕೊಟ್ಟಿರೋದಂತೆ. ನೀನ್ ತಲೆ ಹೋಗೆ ತಿಮ್ಮಿ, ಫ್ರ್ಯಾಂಕ್ನೆಲ್ಲ ಫ್ಲಾಪ್ ಮಾಡಿಬಿಟ್ಲು. ಅವಳೇನೆ ಪಾಪ. ನೋಡಿಲ್ಲ ಆಗಿದ್ದಾಳೆ ಅಂತಾನೆ ಹೇಳಿದವಳು. ಎಲ್ಲ ಪಾಸ್ ಆಗಿದ್ದಾಳೆ ಅಂತ ಹೇಳಿದ್ದು. ಹೇಳಿಲ್ಲ ಅವಳು. ಯಾಕೆ ಹೇಳು, ಪಾಸ್ ಆಗಿದ್ದೀನಿ ಅಂತ ಹೇಳು ಅಂತ. ಬಿಸಿ ಬಿಸಿ. ಸರಿ ಗೈಸ್, ಇವಾಗ ಊಟ ಮಾಡಬೇಕು. ಮಟನ್ ಸಾಂಬಾರ್ ಮಾಡಿದ್ದಾರೆ, ಮತ್ತೆ ಚಿಕನ್ ಫ್ರೈ. ನನಗೆ ಅಯ್ಯೋ, ಚಿಕನ್ ಫ್ರೈ. ಗೈಸ್, ಈಗ ನಮ್ಮ ತಾತ ಫೋನ್ ಮಾಡಿದ್ದಾರೆ, ಅವ್ರಿಗೂ ಹೇಳು ಅಂತ ಹೇಳ್ತಾ ಇದ್ದೀನಿ. ರೂಮಲ್ಲಿ ಬಾಕ್ಲಾಕ್ ಹೇಳ್ತೀನಿ, ರೂಮಲ್ಲಿ ಬಾಕ್ಲಾಕೊಂಡು ಹೇಳ್ತೀನಿ. ಏನಪ್ಪ ಸಮಾಚಾರ? ಮೊನ್ನೆ ಬಾಂಡಪ್ಪ. ಗೈಸ್, ಇಲ್ಲಿ ನಮ್ಮ ತಾತ ಕಾಲ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೊಂದು ಕ್ಲಿಪ್ ನಮಗೆ ಸಿಕ್ತು. A few moments later. ನಿನ್ನ ಮೊಮ್ಮಗಳೇನು ಹೇಳಿಲ್ಲೇನ? ಹೌದು, ಯಾಕೆ ಏನು ಹೇಳಿಲ್ಲ? ನಿಮ್ಮ ಮೊಮ್ಮಗಳು 3 ಸಬ್ಜೆಕ್ಟ್ ಡುಂಕಿ ಹೊಡೆದಾಳೆ.
ಇವತ್ತು ಅವಳು ಬಂತು. ಏನು ಮಾಡ್ಬೇಕು ನಿನ್ನ ಮೊಮ್ಮಗಳಿಗೆ ಹೇಳು. ನಿಮ್ಮೂರಿಗೆ ಕಳಿಸ್ಬಿಡ್ತೀನಿ. ಏನಿಗೆ ಕತ್ತೆನ ಇಸ್ಕೊಳ್ಳಿ, ಎಮ್ಮೆನಾರ ಇಸ್ಕೊಳ್ಳಿ. ಅದೇ ಕನ್ನಡಲ್ಲಿ ಓದ್ತಾ ಇದ್ರು ಫೇಲ್ ಆಗೋಣ ನೋಡು. 3 ಸಬ್ಜೆಕ್ಟ್, ಅದು ಒಂದಲ್ಲ. ಏನು ಮಾಡ್ಬೇಕು ನಿನ್ನ ಮೊಮ್ಮಗಳಿಗೆ ಹೇಳು. ಇನ್ನು ಅವ್ರ ಅಪ್ಪನಿಗೆ ಹೇಳಿಲ್ಲ. ಅವ್ರ ಅಪ್ಪನಿಗೆ ಹೇಳಿದ್ರೆ ಇಕ್ತಾನೆ. ಏನೋ ನಿಂಗೆ ಏಡ್ಸ್ಕೊಂಡ್ ಕುತ್ಕೊಂಡಿರ್ತೀನಿ. ಏಡಿಸ್ತಾ ಓದಾಡ್ಸುಂಡೆ ಯಾರು ಹೇಳಲ್ವ? ಏನೇ ಪೂಜಾ ಫೇರೇನೆ ಯಾಕೋ ಅಳು ಬರಂಗಾಗ್ತದೆ. ಬೆಡ್ ಹತ್ಕೊಂಬರ ಇದೆ. ಸಾಕು 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 ಸಾಕು. ನಡೆಯೋದೆಲ್ಲ ಇಟ್ಕೊಬೇಡ. ಪಾಪ ಬೇಡ ಪಾಪ. ಪಾಪ ಹೊಡಿಬೇಡ ಪಾಪ. ಏನು ಏನ್ ದುಡ್ಡುಗಳು ಸುಮ್ಮನೆ ಬರ್ತಾವ? ಪಾಪ ಹೊಡಿಬೇಡ ಪಾಪ. ಪಾಪ ಹೊಡಿಬೇಡ ಪಾಪ. ಸುಮ್ಮನೆ ಇದ್ಬಿಡು ಸೈಲೆಂಟಾಗಿ. ನನ್ ಸುಮ್ಮನೆ ಪಾವ ಬರ್ಸಿಕ್ಬೇಡ. ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯ. ಹೆಣ್ಮಕ್ಳಂತೆ ಹೆಣ್ಮಕ್ಳು ಇಲ್ಲ ಓದಕ್ಕಾಗಲ್ಲ ಅವಾಗ ಅವಾಗ ಚೆನ್ನಾಗಿ ಓದ್ತಾ ಇದ್ದಿದ್ದು. ಒಂದು ಸರಿನೇ ತಾನೇ. ಟಿವಿ ನೋಡೋದು, ಪಿಕ್ಚರ್ ನೋಡ್ಕೊಂಡಿರೋದು. ತಾತಿ ಸರ್ ಕಾಲ್ಸ ಕಟ್ಟಾಡು ಕಟ್ಟು ಕಟ್ಟು ಬೆಲ್ಟ್ ಹಾಕೊಂಡ ಮೇಲೆ ಕೈಯಲ್ಲಿ ನೋಡೋ ಕೈಯೇ ನೋವು ಬರ್ತಾ ಇದ್ದೀನಿ. ಬೆಲ್ಟ್ ಕೊಡು ಮಾಯ. ಆಯ್ತು ಆಮೇಲೆ ಎಲ್ಲ ಆಡ್ಬೇಡ ನಮಗೆ. ಎತ್ತಮ್ಮ ಅಲ್ಲೇ ಇತ್ತು ನೋಡೋ ತರ್ಲಾಕಿರ್ತೀನಿ. ಅಲ್ಲೇ ಐತೆ ನೋಡ ಎತ್ತಂಬರ. ಏ ಅಜ್ಜಿ ಹೇಳು ಹೊಡಿಬೇಡ ಸುಮ್ಮನೆ. ಏಯ್ ಸುಮ್ಮನೆ ಇರ್ರಿ ನೀವು. ಕೊಡ್ತಾ ಉಂಟೆ ಏಯ್ ಸುಮ್ಮನೆ ಇರ. ಹಾಕೊಳ್ಳಿ ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡ. ಬಾಕು ಮುಚ್ಚ ನೀನು. ಅಲ್ಲ ಯಾರು ಕಡೆ ಸೇರಿಂದ್ಯಾ? మాట్లాడుతూనే ఉన్నాము. అక్కడ చేసింది అవడు మనమరాలు 3 వెళ్ళిపోయింది ఏంటప్పు. అదే కదా యోగ చేస్తాను అట్లా నీకు దానికి ఆడ వై
ఎంతనే సేపు నీ బుద్ధి ఏడ దానికి ఎవడో ఫోన్లో పిక్చర్లో చూసుకోనే దుడ్లే ఉంటే వస్తాయిరా దానికి ఇప్పుడు ఏం చేయాలి వాడు అప్పుడు తిడతా ఉన్నాడు తీసేస్తాను అయిందా అంటే వాడు తాత కడతారా వాళ్ళు టాస్ కొట్టుకుంటప్పుడు నేనే కడతాను ఇది అంతే కదా ఈనాడు కట్టింది ఎక్కువ నిన్న విషయాలు ఎంత పూజని తిడతాడో ఏమి ఇస్తాడో సమాధానం చేస్తాడో అని చెప్తాను చూడప్పా ఈ అమ్మాయి ఎట్లా చెప్తాంది మనం మాట్లాడేదానికి రోజు కూడా ఇట్లనే మహిళ ఇంట్లో మటన్ చేస్తా మటన్ ಚಿಕನ್ ಪೊಯ್ಯಿ ಅಂತ ಮಾತಾಡ್ತಿದ್ಯಾ రెండు హలో చిన్ని ಕಟ್ ಮಾಡ್ಬೇಕು ಚೆನ್ನಾಗಿ ಪ್ರ್ಯಾಂಕ್ ಆಗ್ಬಿಟ್ಟೆ ನಂಬರ್ ಕಾಣಿಸುತ್ತೆ ಹಲೋ ಪ್ರ್ಯಾಂಕ್ ಆಗ್ಬಿಟ್ಟೆ ನೀನು ನಂಬ್ತೀಯಾ ನಿನ್ನ ಮೊಮ್ಮಗಳು ಫೇಲ್ ಆಗಿದ್ದಾಳೆ ಅಂದ್ರೆ ನಮ್ಮ ಮನೆಯಲ್ಲಿ ಎಷ್ಟು ಆಕ್ಟ್ರೆಸ್ ನೋಡ್ದಾ ಏನ್ ಮಾಡಕತ್ತೈತೆ ಏಪ್ರಿಲ್ ಫುಲ್ ಮಾಡ್ರಿ ಏಪ್ರಿಲ್ ಫುಲ್ ಆಗೋ ಟೈಮಲ್ಲಿ ಮಾಡ್ತಾ ಇದೀವಿ ಅಲ್ಲ ನಮ್ಮ ತಾತ ಎಲ್ಲನೋ ಹೋಗ್ಲಿ ಸುಮ್ಮನೆ ರೀ ಏನು ಕೊಡಿಯೋದು ಅದನ್ನ ಅದಕ್ಕೆಲ್ಲ ಅಂತೆ ಎಲ್ಲ ಮೊಮ್ಮಗಳು ನಡ್ದಾಕ್ಬಿಟ್ರು ಅಂತ ತಾತನ ಫೀಲ್ ಆಗ್ಬಿಟ್ಟಿರ್ತೈತೆ ಅಲ್ಲಿ ನನ್ನನ್ನಾಗಿದ್ದು ಚೆನ್ನಾಗಿ ಬೈದ್ಬಿಡ್ತಾಯಿತ್ತು ನಿಮ್ಮ ಅಪ್ಪನಲ್ಲ ಅದಕ್ಕೆ ಎಲ್ಲನೂ ಹೋಗ್ಲಿ ಸುಮ್ಮನೆ ರೀ ಅಂತೈತೆ ಇಲ್ಲ ನಾನೇ ಹೊಡಿತಾ ಇದ್ದೀನಿ ಅಂದರೆ ಗದ್ರಿಸ್ಕೊಂಡು ಬಂದ್ಬಿಟ್ಟಿರೋದು ಆಮೇಲೆ ಮಾಡ್ಬೇಕಾಗುತ್ತೆ ಮತ್ತೆ ಐಡಿಯಾನೇ ಬಂದಿಲ್ಲ ಸುಮ್ಮನೆ ಹೇಳಿದ್ದು ಚಿನ್ನಿ ಪಾಸ್ ಆಗಿಬಿಟ್ಟವಳಪ್ಪ ಪಾಸ್ ಆಗಿದ್ದೀನಿ ಸರಿ ಅಮ್ಮ ವೆರಿ ಗುಡ್ ಪಾಸ್ ಆಗಿಬಿಟ್ಟಿದ್ದೀನಿ ಐಫೈ ಕಂಪ್ನಿ ಫೋನ್ ಹೇಳಮ್ಮ ಇನ್ನೊಂದ್ಸರಿ ಇದು ಒಂದು ನಿಮಿಷ ಇದೆ ಅಜ್ಜಿ ಏನೋ ಅಂತ ಹೇಳಮ್ಮ ಐಫೋನ್ ಅನ್ನಕ್ಕೆ ಹೋಗ ಐಫೋನ್ ಕಂಪ್ನಿ ಇವ್ರೂರ ಹತ್ರನೇ ಐಫೋನ್ ಕಂಪ್ನಿ ಇರೋದು ಅದಕ್ಕೆ ಐಫೋನ್ ಕಂಪ್ನಿ ಅಂತ ಹೇಳ್ತೈತೆ ಕಂಪ್ನಿಗೆ ಹೋಗ್ಬಿಟ್ಟು ಮೊಮ್ಮಗಳಿಗಂತಾನೆ ಒಂದು ಬಾಕ್ಸ್ ಇಸ್ಕೊಂಬ ಫೋನು ಐಫೋನ್ ಕಂಪ್ನಿಗೆ ಹೋಗಿ ಓಕೆ ತರ್ತೀಯಾ ಪಿಳ್ಳೆಗಳು ನೋಡ್ರಿ ಪಿಳ್ಳೆಗಳು ಸರಿ ತಾತ ಬಾಯ್ ಬಾಯ್ ನಲ್ಲಿ ಯಾರು ಫ್ರಾಂಕ್ ಆಗಿದ್ರು ಕರೆಕ್ಟಾಗಿ ಚೆನ್ನಾಗಿ ಫ್ರಾಂಕ್ ಆಗಿದೆ ಯಾರಿನಲ್ಲಿ ಯಾರೂ ಆಗಿಲ್ಲ ನಾನೇ ಹಂಗಾದ್ರೆ ನಮ್ಮ ತಾತನ ನಂಬ್ತವ
ನಾವು ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡ್ರೆ ನಮ್ಮ ತಾತಾಗೂ ಮಾಡೋಣ ಅಂದ್ಬಿಟ್ಟು ತಾತಾಗೂ ಮಾಡ್ಬಿಟ್ರಿ ಗೈಸ್. ಗೈಸ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ರಿಯಾಕ್ಷನ್ಸ್ ಎಲ್ಲ ಬಂದಿದೆ. ನಮ್ಮ ಅಜ್ಜಿಗಳು ಚೆನ್ನಾಗಿ ಫ್ರ್ಯಾಂಕ್ ಆಗಿದ್ದಾರೆ ಪಾಪಚ್ಚಿ. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದಾರಲ್ಲ, ಗ್ರೇಟ್. ಉಳಿಸ್ಕೊಂತೀರಾ? ಫೇಲ್ ಆಗಿರೋದಕ್ಕೆ ಆಬ್ಸೆಂಟ್ ಅಂತ ಹಾಕ್ಬಿಡ್ತಾರೆ ಅದಕ್ಕೆ. ಡಿಗ್ರಿ ಓದಿಲ್ಲಲ್ಲ ನೆನ್ಸ್ಬಿಡೋಣ ಅಂತ ನೋಡೋಣ. ಅವಮಾನ ಹಂಗೆ ನಂಬಿರೋದು. ಅದು ನನ್ನ ಫ್ರೆಂಡದು ರಿಸಲ್ಟ್ ಶೀಟು. ಸರಿ ಹೆಂಗೂ ಇವರು ಡಿಗ್ರಿ ಬಗ್ಗೆ ಏನು ಅಷ್ಟಾಗಿ ಗೊತ್ತಿಲ್ಲಲ್ಲ, ಹೇಳಿದ್ರೆ ನಂಬಿಡ್ತಾರೆ ಅಂದ್ಬಿಟ್ಟು ನಾನು ಆ ರಿಸಲ್ಟ್ ಶೀಟ್ ಇಟ್ಕೊಂಡು ಆ ಥರ ಹೇಳಿದ್ದು. ಆಬ್ಸೆಂಟ್ ಹಾಕ್ಬಿಟ್ಟಿದ್ದಾರೆ, ಫೇಲ್ ಆಗೈತೆ ಅಂತ. ಫ್ರೆಂಡದ ಅಂದರೆ ಕ್ಲಾಸ್ಮೇಟ್. ಮನಿ ಕ್ಲಬ್ದೆ ಗೈಸ್ ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದಾರೆ. ನೋಡಿದ್ರಲ್ಲ ಎಲ್ಲರದ್ದು ರಿಯಾಕ್ಷನ್ಸ್ ಹೇಗಿತ್ತು ಅಂತ. ಸೊ ನಾನು ಸ್ಯಾಟಿಸ್ಫೈಡ್ ಗೈಸ್. ಮುಖ ನೋಡಿ ಹಿಂಗಾಗ್ಬಿಟ್ಟಿದೆ, ರಿಯಲಾಗಿ ಹತ್ತಿದ್ದೀನಿ ಅನ್ನೋ ಥರ. ಫಸ್ಟ್ ಟೈಮ್ ಈ ಥರ ಒಂದು ಪ್ರ್ಯಾಂಕ್ ಮಾಡಿರೋದು ನಾನು. ಅಪ್ರಿಷಿಯೇಟಬಲ್ ನನ್ನ ಆ್ಯಕ್ಟಿಂಗ್ಗೆ ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸೈಲೆಂಟ್ ಆಗಿರ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಯಾರ್ದು ರಿಯಾಕ್ಷನ್ನು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಗೈಸ್. ಇದರಲ್ಲಿ ನಾನು ನಮ್ಮ ಅಮ್ಮಗೆ ಮಾಡಬೇಕಾದ್ರೆ ನಂದು ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡಿಲ್ಲ, ಝೂಮ್ ಹಾಕ್ಬಿಟ್ಟಿದ್ದಂತೆ. ನಮ್ಮ ಅಜ್ಜಿದು ನಮ್ಮ ಅಮ್ಮದ ಮಾತ್ರ ಕ್ಲಿಪ್ಸ್ ಅದೇನು ಮಾಡೋದಕ್ಕಾಗಲ್ಲ ಅಷ್ಟೇ.